ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ವಾತಿಸ್ ಕಿಚನ್. ಅಕ್ಕಿ ರುಬ್ದೆ ಬರೀ ಒಂದೇ ಒಂದು ಕಪ್ ರವೆ ಇಟ್ಕೊಂಡು ಇನ್ಸ್ಟೆಂಟಾಗಿ ಸ್ಪಾಂಜಿಯಾಗಿರೋ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಎಷ್ಟು ಸ್ಪಾಂಜಿಯಾಗಿ ಸ್ಮೂತಾಗಿ ಪರ್ಫೆಕ್ಟ್ ಸೆಟ್ ದೋಸೆ ಥರ ಇರೋ ಈ ದೋಸೆ ಟೇಸ್ಟಲ್ಲಂತೂ ಯಾವುದೇ ಕಾಂಪ್ರಮೈಸ್ ಆಗದೆ ಇರೋ ಹಾಗೆ ಇನ್ಸ್ಟೆಂಟಾಗಿ 15 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಸ್ಪಾಂಜಿಯಾಗಿರೋ ಈ ದೋಸೆನ ಮಕ್ಕಳು ಲಂಚ್ ಬಾಕ್ಸ್ಗೆ ಆರಾಮಾಗಿ ಮಾಡಿಕೊಡ್ಬೋದು. ಮಕ್ಕಳಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ಫಸ್ಟು 1 ಕಪ್ ರವೆನ ತಗೊಂಡಿದ್ದೀನಿ. ಯಾವ ರವೆ ಬೇಕಾದರೂ ತಗೊಳ್ಬೋದು. ನಾನಿಲ್ಲಿ 1 ಕಪ್ ಬಾಂಬೆ ರವೆ ತಗೊಳ್ತಿದ್ದೀನಿ. ನೆಕ್ಸ್ಟು 1 ಕಪ್ ಗಟ್ಟಿ ಅವಲಕ್ಕಿ ತಗೊಳ್ತಿದ್ದೀನಿ. ಇದು ಅಷ್ಟೇ, ಯಾವ ಅವಲಕ್ಕಿ ಬೇಕಾದರೂ ತಗೊಳ್ಬೋದು. ಈಗ ಇದನ್ನು 1-2-3 ಸಲ ನೀಟಾಗಿ ವಾಶ್ ಮಾಡ್ಕೊಂಡು ತಗೊಳ್ಬೇಕಾಗುತ್ತೆ. ನೆಕ್ಸ್ಟು ಇದಕ್ಕೆ ಒಂದು 1/2 ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಕಪ್ಪಷ್ಟು ನೀರು ಸೇರಿಸಿ ಒಂದು 10 ನಿಮಿಷ ನೆನೆಯೋಕ್ಕೆ ಇಟ್ಕೊತಿದ್ದೀನಿ. ಈಗ ನೋಡಿ 10 ನಿಮಿಷ ನೆಂದಿದೆ. ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಈಗ ಮಿಕ್ಸ್ಚರ್ನ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಫುಲ್ ಈನೋ ಪ್ಯಾಕೆಟ್ನ ಸೇರಿಸ್ಕೊಳ್ತಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ನೀಟಾಗಿ ಬಬಲ್ಸ್ ಎಲ್ಲ ಫಾರ್ಮ್ ಆಗಿದೆ ಅಂತ. ಈಗ ದೋಸೆ ಮಾಡ್ಕೊಳ್ಳೋಣ ಬನ್ನಿ. ಈ ಕಡೆ ಗ್ಯಾಸ್ ಮೇಲೆ ಒಂದು ತವ ಇಟ್ಕೊಂಡು ಫಸ್ಟು ತವಾಕಾದ್ಮೇಲೆ ಸ್ವಲ್ಪ ನೀರನ್ನ ಈ ಥರ ಹಾಕ್ಕೊಳ್ತಿದ್ದೀನಿ. ಈಗ ದೋಸೆ ಹಾಕ್ತಿದ್ದೀನಿ. ನಾನಿಲ್ಲಿ ಸೆಟ್ ದೋಸೆ ಥರ ಹಾಕ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಎಲ್ಲ ಫಾರ್ಮ್ ಆಗ್ತಿದೆ ಅಂತ. ಈಗ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಿದ್ದೀನಿ. ಈಗ ಇದು ಬೆಂದಿದೆ. ನೋಡಿ, ಸ್ವಲ್ಪನೂ ತವಾಗೆ ಅಂಟ್ಕೊಳ್ದೆ ಹೇಗೆ ನೀಟಾಗಿ ದೋಸೆ ಬರ್ತಿದೆ ಅಂತ. ನಾನು ಈಗ ಟರ್ನ್ ಮಾಡಿಕೊಂಡು ಇನ್ನೊಂದು ಕಡೆನೂ ಬೇಯಿಸ್ಕೊಳ್ತಿದ್ದೀನಿ. ಈಗ ಇದು ರೆಡಿ ಇದೆ. ನಾನು ಇನ್ನೊಂದು ದೋಸೆ ಕೂಡ ಮಕ್ಕಳಿಗೆ ಅಂತ ಚಿಕ್ಕದಾಗಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಟರ್ನ್ ಮಾಡಿಕೊಂಡು ಎರಡೂ ಕಡೆ ಬೇಯಿಸ್ಕೊಳ್ತಿದ್ದೀನಿ. ಈಗ ದೋಸೆ ರೆಡಿ ಇದೆ. ಇನ್ಸ್ಟೆಂಟಾಗಿ 2 ಮಿನಿಟ್ಸಲ್ಲಿ ದೋಸೆಗೆ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣವಾ? ನೋಡಿ, 1 ಕಪ್ ಹಸಿ ತೆಂಗಿನಕಾಯಿ ತುರಿನ ಒಂದು ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಸೇರಿಸ್ಕೊಳ್ತಿದ್ದೀನಿ. ಆಮೇಲೆ ಒಂದು 4 ಹಸಿರು ಮೆಣಸಿನ್ಕಾಯಿ, ಒಂದು 5 ಎಸ್ಲು ಬೆಳ್ಳುಳ್ಳಿ, ಒಂದು 1/2 ಇಂಚಷ್ಟು ಶುಂಠಿ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಕರಿಬೇವು. ನಾನಿಲ್ಲಿ ಯಾವುದನ್ನು ರೋಸ್ಟ್ ಮಾಡಿ ತಗೊಂಡಿಲ್ಲ. ಚಟ್ನಿಗೆ ಒಗ್ಗರಣೆ ಕೂಡ ಹಾಕಿಲ್ಲ. ಆದರೂ ಚಟ್ನಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ತರ್ತರಿಯಾಗಿರೋ ಹಾಗೆ ರುಬ್ಕೋಬೇಕು. ನೋಡಿ, ರುಬ್ಬಿದ್ದಾಗಿದೆ. ಚಟ್ನಿ ಕೂಡ ರೆಡಿ ಇದೆ. ಈಗ ದೋಸೆ ಜೊತೆ ಚಟ್ನಿ ಹಾಕ್ಕೊಂಡು ಸ್ವಲ್ಪ ಸೈಡ್ಗೆ ಯಾವ್ದಾದ್ರು ಸಾಂಬಾರು ಹಾಕ್ಕೊಂಡು ತಿನ್ನೋದಷ್ಟೇ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇನ್ಸ್ಟೆಂಟ್ ಚಟ್ನಿ ದೋಸೆ ಅಂತ ಅನಿಸೋದೇ ಇಲ್ಲ. ನೀವು ಯಾವಾಗ ಬೇಕಾದ್ರೂ 10 ನಿಮಿಷನೂ ಬೇಡ ಇದಕ್ಕೆ, ಅಷ್ಟು ಬೇಗ ಪ್ರಿಪೇರ್ ಮಾಡ್ಕೋಬೋದು. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ, ಮಕ್ಕಳು ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ಆಗಿರೋ ರೆಸಿಪಿ. ದಿಢೀರ್ ಅಂತ ಮಾಡ್ಕೊಬಿಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.